ಈಗ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಶ್ರೀನಂದಿ ಮೊಬೈಲಲ್ಲಿ ಒಳಗೆ ಬಂದ ತಕ್ಷಣ ನಮಗೆ ಕಾಣೋದು ಒಂದು ಸ್ಲೋಗನ್ ಕಾಣುತ್ತೆ, ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ಸಹ ತಲೆ ಎತ್ತಿ ನಿಲ್ಲಬಹುದು ಅಂತೇಳಿ. ಅದೇ ಮಾರ್ಗದರ್ಶನದಲ್ಲಿ ಇವತ್ತು ಯಮನೂರು ಏನು ಮಾಡ್ತಾ ಇದ್ದಾನೆ, ಸಾಕ್ತಾ ಇದ್ದಾನೆ. ಒಂದು 2 ವರ್ಷ ಹಿಂದುಗಡೆ ರಾತ್ರಿ 10:30 ಆಗಿತ್ತು ಸರ್, 10:30 9:30 ಏನಾಗಿತ್ತು. ಒಂದು ಬರ್ಮಡ ಒಂದು ಟೀ ಶರ್ಟ್ ಹಾಕ್ಕೊಂಬಂದು ನಾನು ಏನು ಮಾಡ್ತೀವಿ ಗೊತ್ತಿಲ್ಲ ಸರ್, ಒಂದು ಕೆಲಸ ಕೊಡ್ತೀರಿ, ಭಾಳ ಕಷ್ಟ ಐತೆ ಅಂತ. ಆಯ್ತು ಅಂತ ಹೇಳಿದೆ. ಅವತ್ತೇ ರಾತ್ರಿ ಗುಲ್ಬರ್ಗ ಹೋಗಿ ಟ್ರೈನಿಂಗ್ ತೊಗೊಂಬಂದು ಜಿಯೋ ಶಾಪಲ್ಲಿ ಸೇರಿದ ಮೇಲೆ ಸ್ಯಾಲ್ರಿ ಬರ್ತಿತ್ತು. ಬರ್ತಾ ಏನಾಯ್ತು ಅಂದರೆ, ಸರ್ ಬರೀ ಸ್ಯಾಲ್ರಿ ತಗೊಂಡ್ರೆ ಅಂದರೆ ನಾವು ಓನರ್ ಯಾವಾಗ ಆಗುತ್ತೆ, ನಾವು ವರ್ಕರ್ ಆಗ್ತೀವಿ ಅಂದ್ರೆ ಆಯ್ತು ನೋಡಿ ಚಾಲು ಮಾಡಮಂದ್ರೆ ಆ ಟೈಮ್ನಾಗೆ ನೀವು ಸಿಗ್ತೀರಿ, ನೀವು ಸಹ ಭಾಳ ಹೆಲ್ಪ್ ಮಾಡಿರಿ ಸರ್. ನನಗೆ ಶಾಪ್ ಬೇಕಂದಾಗ ಆಯ್ತು ತಗೋರಿ ನೀವು ಅಂದಿರಂದರೆ ಆಯ್ತು ಅಂತೇಳಿ ಕೊಟ್ಟಿರಿ. ಅವಾಗಲಿಂದ ಕೆಲಸಗಾರನಿಂದ ಏನಾಯ್ತು ಅಂದರೆ ಕೆಲಸ ಕೊಡೋನಾರು ಈಗ ಒಂದು ಕೈ ಕೆಳಗೆ ಸುಮಾರು 4 ಜನ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಹಳ್ಳಿಗಳಲ್ಲಿ ಸಹ ಇದ್ರದ್ದು ಬ್ರಾಂಚ್ಗಳನ್ನು ತೆಗಿಬೇಕಂತೇಳಿ ಅವ್ನು ವಿಚಾರ ಮಾಡ್ಕೊಂಡಾನೆ. ಇಲ್ಲಿ ಸಿನ್ನೂರಲ್ಲಿ ದೊಡ್ಡ ದೊಡ್ಡ ಶಾಪ್ಗಳಿದಾವೆ, ಕಂಪನೀಸ್ ಇದಾವೆ, ಅಂತಲ್ಲಿ ಬಿಟ್ಟು ಇಂತಲ್ಲಿ ಬರ್ತಾರೆ. ಯಾಕೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗಿಂತ ಕಡಿಮೆ ಬೆಲೆ ಇದೆ ಮತ್ತು ಸರ್ವಿಸ್ನು ಕೊಡ್ತಾರೆ, ಗ್ಯಾರಂಟಿ ವಾರಂಟಿನೂ ಕೊಡ್ತಾರೆ. ಹಾಗಾಗಿ ನಾನೇ ಕೇಳಿದೆ, ಸರ್ ದೊಡ್ಡ ದೊಡ್ಡ ಶಾಪ್ ಅದಾವ ಅಲ್ಲಿ ಬಿಟ್ಟು ಇಲ್ಲಿ ಯಾಕೆ ಬರಕತ್ತಾರೆ? ಇವ್ರೇನಂದ್ರೆ ಇಲ್ಲ ಸರ್ ಅವ್ರಿಗಿಂತ ರೇಟ್ ಭಾಳ ಕಡಿಮೆ ನಮ್ದು. ಅದಕ್ಕೆ ಈಗ ಆ ಶಾಪ್ನವ್ರು ಏನಾಗತ್ತಾರ, ಏನು ಎಂಬುದು ನೀನು ಚಾಲು ಮಾಡೋದು ನಮ್ಮ ಕಸ್ಟಮರ್ ನಿನ್ನ ಹತ್ರ ಬರಕತ್ತಾವ ಹೆಂಗಿದೆ ಅಂದರೆ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಹೊಸ ಆವಿಷ್ಕಾರವನ್ನು ಮಾಡ್ತಿರುವ ಯಮನೂರು ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಕುರಿತು ಈ ಅಂಗಡಿಯ ಮಾಲೀಕರಾದಂಥ ಯಮನೂರು ಅವರು 2 ಮಾತಾಡಬೇಕೆಂದು ಅವರಲ್ಲಿ ಕೇಳಿಕೊಡಿ ಬಂದ್ ಮಾಡಿ.